ಅವ್ರಿಗೆ ನಾನು ಮಾಡ್ಲಕ್ಕಂತಂದ್ರೆ MLA ಮಾಡ್ಲಕ್ ನಾನು ಇದ್ದೆ ಅವಾಗ. ಅವ್ರಿಗೆ ಈ ದುಡ್ಡು ತಗೊಳಕ್ ನಾನು ಇದ್ದಿಲ್ಲ, ದುಡ್ಡು ಅವರೇ ತಗೋತೀರಿ ಡೈರೆಕ್ಟ್. ಎಲ್ಲೆಲ್ಲಿ ಎಷ್ಟೆಷ್ಟು ತೊಗೊಂಡಿರೋ ಅಂತ ನನಗೆ ಕೂಡ ಗೊತ್ತಿಲ್ಲ. ಈ 3 ವರ್ಷ ಕಾಲದಲ್ಲಿ ಪ್ರತಿಯೊಂದು ಆಫೀಸರ್ಸ್ಗೆ ಹೋಗಿ ಕೇಳಿ, ಪ್ರತಿಯೊಂದು ಇಲಾಖೆಗಳಿಗೆ ಹೋಗಿ ಕೇಳಿ, ಪ್ರತಿಯೊಂದು ಇಂಡಸ್ಟ್ರಿದವ್ರಿಗೆ ಹೋಗಿ ಕೇಳಿ, ಯಾವೊಬ್ಬನು ಕೂಡ ಸಿದ್ದು ಪಾಟೀಲ್ ಅವ್ರು ಈ ತರ ಡಿಮಾಂಡ್ ಇಟ್ಟಿದ್ರು ಈ ತರ ಅಂತಂದ್ರೆ ನನಗೆ ಗೊತ್ತೇ ರೆಸಿಗ್ನೇಷನ್ ಕೊಡಕ್ಕೆ ಸಿದ್ಧ ಇದ್ದೀನಿ. 2023 ಮೊದಲ ಯಾವ ಪರಿಸ್ಥಿತಿ ಇತ್ತು, ಇಲ್ಲಿ ಕಾರ್ಖಾನೆಗಳಿಂದ ಏನ್ ಅಫೆಕ್ಟೆಡ್ ಆಗ್ತಾ ಇದ್ವು ನಮ್ಮ ವಿಲೇಜಸ್ಗಳು, 2023 ಆಗಿನ ಮೇಕೆ ಯಾವ ತರ ಇದೆ ಅಂತ ತಾವು ಸಮಕ್ಷವಾಗಿ ಆ ಜನರ ಹತ್ರ ಹೋಗಿ ಕೇಳಿ. ನಾನು 2023 ಚುನಾವಣೆಯಲ್ಲಿ ಪೂರ್ವದಲ್ಲಿ ಮೊದಲಿನ ದಿನದ್ದು ಏನು ರಾಜಶೇಖರ್ ಪಾಟೀಲ್ ಅವರು ಶಾಸಕರಾಗಿದ್ದರು, ಆ ಸಮಯದಲ್ಲಿ ಜನರಿಗೆ ಬಹಳಷ್ಟು ಈ ಇಂಡಸ್ಟ್ರಿಯಲ್ ಏರಿಯಾಲಿಂದ ತೊಂದರೆ ಆಗ್ತಾ ಇತ್ತು. ಅದರಲ್ಲಿ ವಿಶೇಷವಾಗಿ ನಮ್ಮ ಮುಳ್ಕೇರ, ಮಾಣಿಕ್ ನಗರ್, ಗಡವಂತಿ, ಬಸಂತಪುರ್ ಬಹಳಷ್ಟು ಎಫೆಕ್ಟೆಡ್ ಆಗಿತ್ತು. ಅಲ್ಲಿ ನೀರು ಕುಡಿಬೇಕು ಅಂತಂದ್ರೂ ಕೂಡ ಸಮಸ್ಯೆ ಆಗ್ತಾ ಇತ್ತು. ರೈತರಿಗೆ ಹೊಲದಲ್ಲಿ ನೀರು ಹುಡಬೇಕು ಅಂತಂದ್ರೂ ಕೂಡ ಕೆಮಿಕಲ್ ನೀರೇ ಹೋಗ್ತಾ ಇತ್ತು. ಆ ಒಂದು ಪರಿಸ್ಥಿತಿ ಅವಾಗಿತ್ತು. ನಾನು ಚುನಾವಣೆಯಲ್ಲಿ ಕೂಡ ಇದ್ರ ಬಗ್ಗೆ ಮಾಣಿಕ್ ನಗರಕ್ಕೆ ಹೋಗ್ಲಿ, ಗಡಂತಿದಾಗ ಹೋದಾಗ ಕೂಡ ನಾನು ಹೇಳಿದೆ. ಇವತ್ತು ನನ್ನನ್ನು ಆಯ್ಕೆ ಮಾಡಿದ್ರಂತಂದ್ರೆ ನಾನು ಇಲ್ಲಿನ ಏನು ತಮಗೆ ತೊಂದರೆಗಳಿದೆ ಈ ಕೆಮಿಕಲ್ ಫ್ಯಾಕ್ಟ್ರಿಲಿಂದ, ಇವತ್ತು ಏರ್ ಪೊಲ್ಯೂಟ್ ಆಗ್ತಾ ಇದೆ, ವಾಟರ್ ಪೊಲ್ಯೂಟ್ ಆಗ್ತಾ ಇದೆ, ಅದು ನಿಲ್ಲಿಸುವಂಥ ಕಾರ್ಯ ಮಾಡ್ತೀನಿ ಅಂತ ನಾನು ಆ ಸಮಯದಲ್ಲೂ ಕೂಡ ಹೇಳಿದೆ. ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಇವತ್ತು ನಾನು ಶಾಸಕನಾಗಿನ ಮೇಕೆ ಮೊಟ್ಟ ಮೊದಲಿಗೆ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿದ್ದೆ ನಾನು ಈ ಇಂಡಸ್ಟ್ರಿಯಲ್ ಬಗ್ಗೆ. ಏನು ಜನರಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಇತ್ತು, ಆ ಒಂದು ಸಮಯದಲ್ಲಿ ನಮ್ಮ ಭಾಗವರೇ ಉಸ್ತುವಾರಿ ಸಚಿವರು ಮತ್ತು ನಮ್ಮದು ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಇದ್ದರು. ನಾನು ಅವರಿಗೆ ಕ್ವಶನ್ ಮಾಡಿದೆ, ಈ ಥರ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ, ಈ ಏನು ಕಾರ್ಖಾನೆಗಳಿಂದ ರಾಸಾಯನಿಕ ತ್ಯಾಜ್ಯಗಳನ್ನು ಬರ್ತಾ ಇದೆ. ಆದಾಗೆ ಅವರೇ ಆ ಒಂದು ಅಧಿವೇಶನದಲ್ಲಿ ಆದೇಶ ಮಾಡಿದ್ರು, ಒಂದು ಕಮಿಟಿಗೆ ಕಳಿಸ್ಕೊಟ್ಟು ಇಲ್ಲಿ ಯಾವ ಫ್ಯಾಕ್ಟ್ರಿಲಿಂದ ತೊಂದರೆ ಆಗ್ತಾ ಇದೆ ಅಂತ ಒಂದು ಕಮಿಟಿ ಕಳಿಸಿ ಆ ರಿಪೋರ್ಟ್ ಬಂದಿದ ಮೇಕೆ ಸುಮಾರು ನನ್ನ ಅನ್ಸಿದ ಮಟ್ಟಿಗೆ ಒಂದು 15 ಫ್ಯಾಕ್ಟ್ರಿಗಳು ಕ್ಲೋಸರ್ ಆಗ್ತವೆ. ಯಾಕೆ ಅಂತಂತಂದ್ರೆ ಈ ತರ ಬೇಕಾಬಿಟ್ಟಿ ಮತ್ತು ಏನು ಸರ್ಕಾರದ ಆದೇಶ ಪಾಲನೆ ಕಾರ್ಖಾನೆಗಳನ್ನು ನಡೆಸ್ತಾ ಇದ್ರು, ಅವರಿಗೆ ಕ್ಲೋಸರ್ ಆರ್ಡರ್ ಕೂಡ ಬಂತು. ಯಾಕಂತಂತಂದ್ರೆ ಇವ್ರ ಹತ್ರ ಇಲ್ಲಿಗಲ್ ಆಗಿ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರ, ವಾಟರ್ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರ, ಏರ್ ಪೊಲ್ಯೂಟ್ ಮಾಡ್ತಾ ಇದ್ದಾರ ಅಂತ ಮಾಡಿ ಸುಮಾರು 4 ರಿಂದ 5 ತಿಂಗಳು ಕ್ಲೋಸರ್ ಆದ ಫ್ಯಾಕ್ಟ್ರಿಗಳು. ಕ್ಲೋಸರ್ ಆಗಿನ ಮೇಕೆ ಮತ್ತೆ ಏನು ಫ್ಯಾಕ್ಟ್ರಿಗಳು ಸರ್ಕಾರದಿಂದ ಏನು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ತಾವು ಇವು ಪಾಲನೆ ಮಾಡ್ತಾ ಇಲ್ಲ, ಇವು ಪಾಲನೆ ಮಾಡಿದ್ರೆ ನಿಮಗೆ ಮತ್ತೆ ನಾವು ಪರ್ಮಿಷನ್ ಕೊಡ್ತಾರಂತ ಪಾಲನೆ ಫ್ಯಾಕ್ಟ್ರಿಗಳು ಮತ್ತೆ ಅವರು ಕೋರ್ಟಿಗೆ ಹೋಗಿ ಯಾವ ಕಡೆಯಿಂದ ಹೋಗಿ ಮತ್ತೆ ಅವ್ರು ಲೈಸೆನ್ಸ್ ತಗೊಂಡು ಪ್ರಾರಂಭ ಮಾಡಿದ್ದಾರೆ. ಈಗೇನು ರಾಜಶೇಖರ್ ಪಾಟೀಲ್ ಅವರು ಹೇಳ್ತಾ ಇದ್ದಾರ, ಶಾಸಕರು ಕೈ ಜೋಡಿಸ್ಯಾರ, ಇಂಡಸ್ಟ್ರಿದವ್ರು ಸರಿ, ಅದು ಯಾವುದು PPL ಆ ಫ್ಯಾಕ್ಟ್ರಿ ಸರಿ ಕೈ ಜೋಡಿಸ್ತಾ ಇದ್ದಾರ ಅಂತ ತಮ್ಮ ಮಾಧ್ಯಮ ಮುಖಾಂತರ ನನಗೆ ತಿಳಿದು ಬಂತು. ಇವತ್ತು ನಾನು ಒಂದು ಮಾಜಿ ಶಾಸಕರಿಗೆ ಕೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, 2022ರಲ್ಲಿ ಈ PPPL ಫ್ಯಾಕ್ಟ್ರಿ ಪ್ರಾರಂಭ ಆಗ್ತು. ಆ ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ಲಕ್ಕ ಯಾರು ರಿಬ್ಬಿನ್ ಕಟ್ ಮಾಡಿದ್ರಿ? ಅವಾಗ ಶಾಸಕರು ತಾವೇ ಇದ್ರಿ, ತಮ್ಮ ಸೋದರ MLCಗಳು ತಾವೇ ಇದ್ರಿ. ಇಬ್ಬರು MLC ತಾವು ಶಾಸಕರಿದ್ದಾಗ ಹೋಗಿ ಆ ಫ್ಯಾಕ್ಟ್ರಿಗೆ ತಾವೇ ಓಪನ್ ಮಾಡಿದ್ರಿ ಅವತ್ತು 2022ರಲ್ಲಿ. ಮತ್ತು ಅವಾಗ ಎಷ್ಟು ದುಡ್ಡು ತಗೊಂಡು ಹೋಗಿ ಅದು ಫ್ಯಾಕ್ಟ್ರಿಗೆ ನೀವು ಪರ್ಮಿಷನ್ ಇಸ್ಕೊಟ್ಟು ತಮ್ಮ ಸಮಯದಾಗೆ ಆಗ್ತಲ್ಲ ಅದು. ಮತ್ತೆ ಏನು ಮೊನ್ನೆ ಆ ಒಂದು ಫ್ಯಾಕ್ಟ್ರಿದಲ್ಲಿ ಇನ್ಸಿಡೆಂಟು ಕೂಡ ಆಗ್ತು. ಯಾವಾಗ ಅಂತಂದ್ರೆ 2024 ಜನವರಿನಲ್ಲಿ ಆಗಿದೆ ಅಂತ ನನಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದು. ಹಾಗೆ
ಮೊಟ್ಟ ಮೊದಲಿಗೆ ಆ ಇನ್ಸಿಡೆಂಟ್ ಆಗಿನ ಮ್ಯಾಕ ಫ್ಯಾಕ್ಟ್ರಿ ಭೇಟಿ ಕೊಟ್ಟು ಆ ಫ್ಯಾಕ್ಟ್ರಿಗೆ ಕ್ಲೋಸರ್ ಆಗ್ಬೇಕು, ಸೀಸ್ ಆಗ್ಬೇಕು. ಮತ್ತು ಏನು ಗೊತ್ತಾ, ಆ ಒಂದು ಫ್ಯಾಕ್ಟ್ರಿನಲ್ಲಿ ಪ್ರಾಣ ಕಳ್ಕೊಂಡು ಹೋಗಿದಾರ, ಅವರಿಗೆ ಇದು ಸಿಗ್ಬೇಕ, ದುಡ್ಡು ಸಿಗ್ಬೇಕು, ಅವರಿಗೆ ಒಂದು ಇದು ಸಿಗ್ಬೇಕಂತ ನಾನೇ ಫಸ್ಟ್ ಮಾತಾಡಿದ್ದೆ. ಅಲ್ಲಿ ಡೆತ್ ಆಗಿದ್ರು, ಆ ಫ್ಯಾಕ್ಟ್ರಿನಲ್ಲೇ ಡೆತ್ ಆಗಿದ್ದಾಗ ಅದಕ್ಕೆ ಕಾರಣ ಇವತ್ತು ಕ್ಲೋಸರ್ ಆಗಿದೆ. ಅದು 2024ರಲ್ಲಿ ಕ್ಲೋಸರ್ ಆಗಿದ್ದು. ಇವತ್ತಿನ ನಾನು ಮಾಹಿತಿ ತೊಗೊಂಡಿದ್ದು ಎಲ್ಲ ನೋಡಿದ ಮೇಕೆ ಇನ್ನ ಅದಕ್ಕೆ ರಿವೋಕೇಶನ್ ಪರ್ಮಿಷನ್ ಪೊಲ್ಯೂಷನ್ ಬೋರ್ಡ್ದವ್ರು ಕೊಟ್ಟಿಲ್ಲ. ಅವ್ರು ಹೇಳೋದು ಅವರಿಗೆ 1 ತಿಂಗಳು ಒಳಗಡೆ ಏನ್ ರೆಸಿಡಿ ಅವ್ರದ್ದೇನು ಇದು ಇತ್ತಲ್ಲ, ತ್ಯಾಜ್ಯ ಇದ್ದಿದ್ದು ಅದು ಹೊರಗಡೆ ಹಾಕ್ಬೇಕಂತ 1 ತಿಂಗಳು ಪರ್ಮಿಷನ್ ಕೊಟ್ಟಿದಾರಂತ, ಡಿಸ್ಪೋಸಲ್ ಮಾಡ್ಲಕ್ಕೆ 1 ತಿಂಗಳು ಕೊಟ್ಟಿದಾರಂತ. ಈಗ ನೋಡಿ, ನಾನು ಶಾಸಕನಾಗಿ ನಾನು ಡೆವಲಪ್ಮೆಂಟ್ ಬಗ್ಗೆ ಇದ್ರ ಬಗ್ಗೆ ನಾನು ನೋಡ್ಬೋದು. ನಾನು ಪ್ರತಿಯೊಂದು ಇಂಡಸ್ಟ್ರಿದಾಗ ಹೋಗಿ ಅವ್ನು ಏನ್ ಮಾಡ್ತಾ ಇದ್ದಾನೆ ಕ್ಲೋಸರ್ ಫ್ಯಾಕ್ಟ್ರಿದಾಗ ನಾನು ಹೋಗಿ ನೋಡ್ಲಕ್ ಆಗ್ತದ? ಯಾರ ಕೆಲಸ ಇದೆ ಇದು? ಯಾರ ಕೆಲಸ ಇದೆ? ಇವತ್ತು ತಮ್ಮದೇ ಸರ್ಕಾರ ಇದೆ, ಸರ್ಕಾರ ಬಗ್ಗೆದಾಗ ಮಾತಾಡ್ರಿ ಮಾಜಿ ಶಾಸಕರೇ. ಮತ್ತ ಇದ್ರದ್ದು ಯಾರು ಹೊಣೆಗಾರಿಕೆ ಹೊತ್ತಬೇಕಿದು? ಸರ್ಕಾರ ಹೊಣೆಗಾರಿಕೆ ಹೊತ್ತಬೇಕಿದು. ಯಾಕೆ ಕ್ಲೋಸರ್ ಫ್ಯಾಕ್ಟ್ರಿನಲ್ಲಿ ಯಾರು ಏನ್ ಮಾಡ್ತಾ ಇದ್ದಾರ ಅಂತ ಕ್ಲೋಸರ್ ಆಗಿನ ಮ್ಯಾಕೆ ಅವನ್ ಯಾನ್ ತೆಗ್ದ, ಯಾರು ನೋಡ್ಬೇಕು? ಅಧಿಕಾರಿಗಳು ನೋಡ್ಬೇಕಿದು. ತಮ್ಮ ಸರ್ಕಾರ ಇದೆ, ಮತ್ತ ಅದ್ರ ಬಗ್ಗೆ ಮಾತಾಡ್ರಿ. ಇವತ್ತು ನಂದಿಲ್ಲ ಸಲ್ಲದ ಆರೋಪ ಯಾವುದು ಏನೋ ತಿಳಿಯಲೇನೆ. ಸ್ವಲ್ಪ ತಾವು ಕೂಡ ಹಿರಿಯ ಶಾಸಕರಿದ್ರಿ, ಸಚಿವರಾಗಂತ ಹೆಮ್ಮೆ ಪಟ್ಲಿ ಅಂತ ಹೇಳ್ತೀರಿ. ಇಷ್ಟು ಚೀಪ್ ಮೆಂಟಾಲಿಟಿ ಮಾಡ್ಲಕ್ಕ ನಿಮಗ ಆತ್ಮಸಾಕ್ಷಿ ಇದೆ ನಿಮ್ಮ ಹತ್ರ? ಇಷ್ಟು ಚೀಪ್ ಮೆಂಟಾಲಿಟಿ ಯಾರು ಕೂಡ ಮಾಡಲ್ಲ. ನಿಮ್ಗೆ ಏನಾಗಿದೆ ಅಂತಂದ್ರ 2023 ಚುನಾವಣೆ ಸೋತಿನ ಮ್ಯಾಕೆ ಕ್ಷೇತ್ರಕ್ಕೆ ಹ್ಯಾಂಗ್ ಮಾಡ್ಬೇಕು, ಜಿಲ್ಲೆಗೆ ಹ್ಯಾಂಗ್ ಹಾಳು ಮಾಡ್ಬೇಕು, ಅದು ಒಂದೇ ಇದೆ ಇವ್ರ ಬಲ್ಲಿ. ಅದು ಬಿಟ್ಟು ಏನೂ ಕೂಡ ಇಲ್ಲ. ಆಯ್ತು, ನೀವು ಹಿರಿಯ ಶಾಸಕರಿ, ಸಚಿವರ ಕೆಲಸ ಮಾಡಿರಿ, ಶಾಸಕರಿದ್ರಿ. ನನ್ನ ಕ್ಷೇತ್ರಕ್ಕ ಈ 3 ವರ್ಷದಲ್ಲಿ ಎಷ್ಟೆಷ್ಟು ಬಜೆಟ್ ತಗೊಂಡ್ ಬಂದಿರಿ? ತಮ್ಮದೇ ಸರ್ಕಾರ ಇದೆ, ಎಷ್ಟು ಬಜೆಟ್ ತಗೊಂಡ್ಸಿರಿ ಅಂತ ಬಹಿರಂಗ ಪಡಿಸಿರಿ. ಇವತ್ತು ನಾನು ಮೊದಲ ಶಾಸಕನಾಗಿ ನಾನು ಎಷ್ಟು ಕ್ಷೇತ್ರಕ್ಕೆ ಕೆಲಸ ಮಾಡಿದ್ದೀನಿ ಅಂತ ನಾನು ಕೂಡ ಬಹಿರಂಗ ಪಡಿಸ್ತೀನಿ. ಇವತ್ತು ತಮ್ಮ ಮಾಧ್ಯಮದವರಿಗೂ ನಾನು ವಿನಂತಿ ಮಾಡ್ತೀನಿ, 2023 ಮೊದಲ ಯಾವ ಪರಿಸ್ಥಿತಿ ಇತ್ತು ಇಲ್ಲಿ, ಕಾರ್ಖಾನೆಗಳಿಂದ ಏನ್ ಅಫೆಕ್ಟೆಡ್ ಆಗ್ತಾ ಇದ್ವು ನಮ್ಮ ವಿಲೇಜಸ್ಗಳು, 2023 ಆಗಿನ ಮೇಕೆ ಯಾವ ತರ ಇದೆ ಅಂತ ತಾವು ಸಮಕ್ಷವಾಗಿ ಆ ಜನರ ಹತ್ರ ಹೋಗಿ ಕೇಳಿ. ಅವಾಗ ಏನ್ ಉತ್ತರ ಬರ್ತದ ಅದ್ರ ಮೇಲೆ ಇದೆ. ಇನ್ನು ಅದೇ ರೀತಿ ಇದೆ ಅಂತಲ್ಲ ಸರ್. ಈಗ ಗಡವಂತಿ ಮೂಳ್ಕೆರೆ ಈಗ ಒಂದ್ ಹೇಳ್ತಾ ಇದ್ದೀನಿ ಕೇಳಿ, ನಾನ್ ಅದೇ ಹೇಳ್ತಾ ಇದ್ದೀನಲ್ಲ. ಇವತ್ತ ನಾನ್ ಮಾಡಿದ್ ನಾನೇ ಕರೆ ಅಂತೀನಿ, ಅವ್ರು ಮಾಡಿದ್ ಅವರೇ ಕರೆ ಅಂತಾರ. ಇದಕ್ಕೆ ತೀರ್ಪು ಕೊಡೋರು ಯಾರು? ಜನರು. ಎಫೆಕ್ಟೆಡ್ ಯಾರು ಆಗ್ತಾ ಇದಾರ? ಜನರು ಆಗ್ತಾ ಇದ್ದಾರೆ. ಈಗ ನಾನ್ ಅದೇ ಹೇಳ್ತಾ ಇದ್ದೀನಿ. ನಾನು ಯಾವಾಗ್ಲೂ ಕೂಡ ಮೊನ್ನೆನೂ ಕೂಡ ಸ್ವಲ್ಪ ಯಾರು ನಮ್ದು ಇನ್ನೊಬ್ರು ಯಾರೋ ಪೊಲ್ಯೂಷನ್ ಬೋರ್ಡ್ದವ್ರು ಆಫೀಸರ್ಸ್ ಬಂದಿರೋ ಯಾರೋ ಟ್ರಾನ್ಸ್ಫರ್ ಆಗಿ, ಅವರಿಗೂ ಕೂಡ ಬಂದಾಗ ಒಂದೇ ಹೇಳಿದೆ, ನಮ್ಮಲ್ಲಿ ಇದ್ದಿದ್ದು ಸಮಸ್ಯೆ ಇದೆ. ಈ ಸಮಸ್ಯೆ ಆಗಲ್ದಂಗ ತಾವು ನೋಡ್ಕೊಂಡು ಹೋಗ್ಬೇಕು. ಇಂಡಸ್ಟ್ರಿದು ಇವತ್ತು ಇಂಡಸ್ಟ್ರಿಗೆ ಹಾಕ್ಲಕ್ಕ ಸರ್ಕಾರದಿಂದ ಆದೇಶ ಮಾಡ್ತಾರ, ಅವ್ರಿಗೆ ಪರ್ಮಿಷನ್ ಕೊಡ್ತಾರ, ರನ್ ಮಾಡ್ಲಕ್ ಇದೆ. ಆದ್ರೆ ಏನ್ ಏರ್ ಪೊಲ್ಯೂಟು ವಾಟರ್ ಪೊಲ್ಯೂಟ್ ಆಗ್ತಂತ ಕೆಲಸ ಆಗ್ಬಾರ್ದಂತ ನಾನು ಸ್ಟ್ರಿಕ್ಟ್ ಆಗಿ ಹೇಳಿದೆ ಅವರಿಗೆ. ಅವಾಗಲೂ ಕೂಡ ಯಾರು ಗುಲ್ಬರ್ಗ ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದೀನಿ, ಸರ್ಕಾರ ಇಲ್ಲಿ ಪರ್ಮನೆಂಟ್ ಪೋಸ್ಟ್ ಕೊಡ್ಬೇಕು ರೆಗ್ಯುಲರ್. ನಂಬಲ್ಲಿ ಏನ್ ಆಗ್ತಾ ಇದೆ ಅಂತಂದ್ರ ಎಲ್ಲಿಂದೋ ಒಬ್ರಿಗೆ ಡೆಪ್ಯುಟೇಷನ್ ಹಾಕ್ತಾರ. ಮತ್ತು ನಾನು ಅಧಿವೇಶನದಾಗ ಕೂಡ ಈ ತರ ನಮ್ಮಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಒಂದು ವೆಹಿಕಲ್ ಕೂಡ ಕೊಡುವಂತೂ ಕೂಡ ನಾನು ಕೇಳಿದೆ. ಈವರೆಗೆ ಸರ್ಕಾರ ಅದ್ರ ಬಗ್ಗೆನೂ ಕೂಡ ಕೊಟ್ಟಿಲ್ಲ. ಒಂದು ವೆಹಿಕಲ್ ಇತ್ತು ಅಂತಂದ್ರೆ ನಮ್ಮ ಬೀದರ್ ಜಿಲ್ಲೆಗೆ ಎಲ್ಲೆಲ್ಲಿ ಇವತ್ತು ಕೋಲಾರ್ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ನಮ್ಮ ಹುಮ್ನಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಬಸವಕಲ್ಯಾಣ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು, ಎಲ್ಲಿ ಏನ್ ಪೊಲ್ಯೂಷನ್ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ನಾನು ಮೊನ್ನೆನೂ ಕೂಡ ಬಂದಾಗ ಹೇಳಿದೆ ಎಲ್ಲಿಂದ ನಾವು ವೆಹಿಕಲ್ ತರಬೇಕಂದ್ರೆ ಬಳ್ಳಾರಿಲಿಂದ ಬರ್ಬೇಕಂತದ್ದು. ಬಳ್ಳಾರಿಲಿಂದ ಪೊಲ್ಯೂಷನ್ ಮಾನಿಟರಿಂಗ್ ವೆಹಿಕಲ್ ಏನ್ ಬರ್ಬೇಕಾಗಿತ್ತು, ಬಳ್ಳಾರಿಲಿಂದ ಬರ್ಬೇಕಂತ. ಈಗ ನಮ್ ಜಿಲ್ಲೆಗೆ ನಮ್ಗೆ ಇರ್ತಿತ್ತು ಅಂತಂದ್ರ ನಾವು ಯಾವಾಗ್ಲೂ ಕೂಡ ನೋಡ್ಬೋದಲ್ಲ. ಈ ತರ ಆರೋಪ ಬಂದಿದ್ದಾಗ ಬಂದು ನೋಡ್ಬೋದು ಎಷ್ಟು ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ. ಇದು ಏನಾಗಿದೆ ಒಂದ್ ಹೇಳಕ್ ಇಚ್ಛೆ ಪಡ್ತೀನಿ, ರಾಜಶೇಖರ್ ಪಾಟೀಲ್ ಅವರಿಗೆ ಆ ಖಾಲಿ ನತ್ತಿ ದೆವ್ವಿಂದ ಇದು ಅಂತಾರ ನಮ್ ಕಡೆ ಹಿಂದಿಂದ, ಆ ತರ ಆಗಿದೆ ಅವ್ರಿಗೆ. ಪಾಪ ಏನ್ ಮಾಡೋದು ಅಂತಂದ್ರ ಸುಮ್ನೆ ಅವ್ರಿಗೆ ಇವ್ರಿಗೆ ಬ್ಲೇಮ್ ಮಾಡೋದು,
ಕೆಟ್ಟ ಹೆಸರು ತರೋದು. ಈಗ ಗೊತ್ತಾ, ಜನರು ನನಗ 5 ವರ್ಷನಾಗ ಆಗಿ ನನಗ ಆಶೀರ್ವಾದ ಮಾಡಿದಾರ. ನೀವು ಡೆವಲಪ್ಮೆಂಟ್ ಬಗ್ಗೆದಾಗ ಹೇಳಿ, ಇದ್ರ ಬಗ್ಗೆದಾಗ ಹೇಳಿ, ನಾನು ಒಪ್ಕೋತೀನಿ. ತಾವೇನ್ ಮಾಡ್ತಿದ್ರ ಅಂತ ಅದ್ರ ಬಗ್ಗೆನೂ ಕೂಡ ಹೇಳ್ರಲ್ಲ ಸ್ವಲ್ಪ. ಫ್ಯಾಕ್ಟರಿ ಜೊತೆ ಕೈ ಜೋಡಿಸಿರಿ ಸರ್ ಅವ್ರು ಯಾರು ಹೇಳ್ತಿದ್ದಾರಲ್ಲ ಸರ್, ಈಗ ಮಾಜಿ ಸಚಿವರು. ಈಗ ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಯಾರ್ ಕೈ ಜೋಡಿಸಿ ಯಾರು ಮೊದ್ಲು ಮಾಡಿರಲ್ಲ ಅವ್ರಿಗೆ ನೆಂಬ್ ಬರೋದಕ್ಕೆ ಇದು ಕರೆಕ್ಟ್ ಅಲ್ಲ. ಅವ್ರ ಶಾಸಕರಿದ್ದಾಗ ಕೂಡ ನೀವ ನೋಡ್ಕೊತಿದ್ರೆ ಎಲ್ಲ ಅಂತ ಹೇಳ್ತಾರೆ. ಯಾವ್ದ್ರ ನೋಡ್ಕೊಂಬದ, ನಾನ್ MLA ಇದ್ದ, ನಾನ್ ನೋಡ್ಕೊಳಕ್ಕ. ಅವ್ರನ್ನೆಲ್ಲ ನೀವೇ ನೋಡ್ಕೊತೀರಿ. ಈಗ ನೋಡಿ, ನಾನು ಕಾರ್ಯಕರ್ತನಾಗಿ ಇವತ್ತು ಕೆಲಸ ಮಾಡೀನಿ. ಈಗ ನಾನೇ ನೋಡ್ಕೋತೀನಿ ಅಂತಂದ್ರ ವಿಧಾನಸೌಧದಾಗ ನಾನು ಹೋಗಿ ಮೀಟಿಂಗ್ ಮಾಡ್ತಿದ್ದ, ಎಲ್ಲರ ಅಧಿಕಾರಿಗಳಿಗೆ ಹೋಗಿ ನಾನು ಮಾಡ್ಲಾಕ್ ಬರ್ತಿತ್ತ? ಅವ್ರ ಶಾಸಕರಿದ್ದಾಗ ಕೂಡ ಕೆಮಿಕಲ್ ಫ್ಯಾಕ್ಟರಿ ತೀವ್ರ ಅವ್ರಿಗೆ ನಾನ್ ಮಾಡ್ಲಾಕ್ ಅಂತಂದ್ರೆ MLA ಮಾಡ್ಲಾಕ್ ನಾನು ಇದ್ದೆ ಅವಾಗ. ಅವ್ರಿಗೆ ಈ ದುಡ್ಡು ತಗೊಳಕ್ ನಾನು ಇದ್ದಿಲ್ಲ, ದುಡ್ಡು ಅವರೇ ತಗೋತೀರಿ ಡೈರೆಕ್ಟ್. ಎಲ್ಲೆಲ್ಲಿ ಎಷ್ಟೆಷ್ಟು ನೋಡಿರೋ ಅಂತ ನನಗೆ ಕೂಡ ಗೊತ್ತಿದೆ ಅವ್ರಿಗೆಲ್ಲ. ಅಂದ್ರೆ ಅವ್ರ ಕೈ ಜೋಡಿಸಿದಾರ ಅಂತ 100% ಕೈ ಜೋಡಿಸಿದ್ರು ಅವರು. ನಾನು ಮೊದ್ಲು ಕೂಡ ಹೇಳಿದೆ, ನಾನು ಅವ್ರು ಯಾವಾಗ ಎಷ್ಟೆಷ್ಟು ದುಡ್ಡು ತಗೊಂಡಾರೋ, ಅವ್ರ ಮನೆಗೆ ಏನೇನ್ ಕಾರ್ಯಕ್ರಮ ಮಾಡ್ಕೊಂಡ್ರು ಅಂತೂ ಕೂಡ ನಾನು ಹೇಳಿದೆ ಅವಾಗ. ನಿಮ್ ಪ್ರೆಸ್ ಮುಖಾಂತರನೇ ಹೇಳಿದೆ ನಾನು, ಅದನ್ನು ಕೂಡ ಬಹಿರಂಗವಾಗಿ ಮಾಡಿದ್ದೀನಿ ನಾನು. ಯಾಕೆ ನಿಮ್ ಮೇಲೆ ಈ ತರ ಆರೋಪ? ಈಗ ನೋಡ್ರಿ, ಅಪೋಸಿಷನ್ಸ್ ಆರ್ ಲೈಕ್ ಎ ವಾಚಿಂಗ್ ಡಾಗ್. ದೇ ಆರ್ ಅಪೋಸಿಷನ್ಸ್. ಅವ್ರು ಹೇಳ್ತಾರೆ ಹಿಂಗೆ, ಆದ್ರೆ ಅಲ್ಲಿ ಏನ್ ವಾಸ್ತವಿಕತೆ ಇದೆ, ಏನಿದೆ ಹೇಳಂತ ಹೇಳಿ ಒಂದ್ ರೆಕಾರ್ಡ್ ಇದು ಕೊಡ್ಲಿ ನನಗೆ. ನೀವು ಇವ್ರ ಹತ್ರ ಹಿಂಗ್ ಮಾಡಿದ್ರಿ, ನೀವು ಇವ್ರ ಹತ್ರ ಹಿಂಗ್ ಮಾಡಿರಿ, ಈ ಫ್ಯಾಕ್ಟ್ರಿ ಹತ್ರ ಹಿಂಗ್ ಮಾಡಿರಿ. ಅನೇಕ ಫ್ಯಾಕ್ಟ್ರಿ ಸರಿ ಇವ್ರದೇ ಒಳ ಒಪ್ಪಂದ ಇದೆ ಇನ್ನೂ ಕೂಡ. ಈಗ ಏನಾಗಿದೆ ಅಂತಂದ್ರೆ, ಈಗ ಸೋತಿದಾರ ಪಾಪ. ಈಗ ಏನ್ ಅವ್ರಿಗೆ ಮಂತ್ಲಿ ದುಡ್ಡು ಬರ್ತಿತ್ತು, ಫ್ಯಾಕ್ಟ್ರಿದವ್ರು ಆಗ್ಲಿ ಬೇರೆ ಡಿಪಾರ್ಟ್ಮೆಂಟ್ ಬಂದಾಗಿದೆ ಪಾಪ. ಅದು ಹುಚ್ಚುಚ್ಚು ಮಾಡೋರು ಅವರು. ಈ 3 ವರ್ಷ ಕಾಲದಲ್ಲಿ ಪ್ರತಿ ಒಂದು ಆಫೀಸರ್ಸ್ಗೆ ಹೋಗಿ ಕೇಳಿ, ಪ್ರತಿ ಒಂದ ಇಲಾಖೆಗಳಿಗೆ ಹೋಗಿ ಕೇಳಿ, ಪ್ರತಿ ಒಂದು ಇಂಡಸ್ಟ್ರಿದವ್ರಿಗೆ ಹೋಗಿ ಕೇಳಿ, ಯಾವೊಬ್ಬನು ಕೂಡ ಸಿದ್ದು ಪಾಟೀಲ್ ಅವ್ರು ಈ ತರ ಡಿಮಾಂಡ್ ಇಟ್ಟಿದ್ರು ಈ ತರ ಅಂತಂದ್ರೆ ನನಗೆ ಗೊತ್ತೇ ರೆಸಿಗ್ನೇಷನ್ ಕೊಡ್ಲಕ್ ಸಿದ್ಧ ಇದ್ದೀನಿ. ಚಾಲೆಂಜ್ ಮಾಡ್ತೀನಿ ಅವ್ರಿಗೆ. ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಮಾಡೋದಾಗ ಏನ್ ಹೊರಳು ಇರ್ತದ? ಸತ್ಯಾಂಶ ಏನಿದೆ ಅದ್ರ ಬಗ್ಗೆ ನಾವು ನೋಡ್ಬೇಕು. ನೀವು ಜನರ ಹತ್ರ ಹೋಗಿ ತಾವು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಕೇಳಿ, ಮೊದ್ಲು ಯಾವ ತರ ಇತ್ತು, ಈ ಆಗಿದೆ. ನಾನು ಯಾವಾಗ್ಲೂ ಮೀಟಿಂಗ್ ತಗೊಂಡ ಇಂಡಸ್ಟ್ರಿದವ್ರಿಗೆ ಕೂಡ ಎಲ್ಲಿ ಎಫೆಕ್ಟೆಡ್ ಆಗ್ತಾ ಇದೆ ಅಲ್ಲಿ ವಾಟರ್ ಪ್ಲಾಂಟ್ ಹಾಕ್ಬೇಕು, ಪರಿಸರ ಸಂರಕ್ಷಣೆ ಮಾಡಬೇಕು. ಇವತ್ತು ಸರ್ಕಾರದಿಂದ ಆದೇಶ ಇದೆ. ಇದು ತ್ರಿಬಲ್ PL ಕಂಪನಿ ಈಗ ಅದ್ರ ಮೇಲೆ ಕೇಸ್ ಆಗಿದೆ ಸರ್. ಅಲ್ಲಿ ಹೆಂಗ ಪರಿಸರಕ್ಕೆ ಮಾರಕವಾದಂತ ಅಂಶ ಏನಾದ್ರೂ ಪತ್ತೆ ಆಗಿದೆ ಅಂತ ಸರ್? ಏನ್ ನಾನು ಅದೇ ಗೊತ್ತಾಗ್ತಾ ಇಲ್ಲ. ಅದು ಏನ್ ಹೇಳ್ತಾ ಇದ್ರು ಅಧಿಕಾರಿಗಳು ಅಂತಂತಂದ್ರೆ, ಏನ್ ಹಿಂದಕ್ಕ 2024 ಬಿಫೋರ್ ಅವ್ರ ಹತ್ರ ಅದು ಏನ್ ರೆಸಿಡ್ಯೂ ಇತ್ತು ಅದನ್ನು ಏನ್ ಮಾಡಿದಾರಂತ ಕೆಳಗಡೆ ಹಾಕಿದಾರಂತ ನನಗೆ ಅಧಿಕಾರಿಗಳು ನಿಮ್ಮೆದ್ರೇನೆ ಮಾತಾಡಿ. ಮತ್ತೀಗ ಅಧಿಕಾರಿಗಳು ನಾನು ಕದ್ದು ಮುಚ್ಚುನು ಕೂಡ ಮಾತಾಡಿಲ್ಲ. ಏನ್ ಅಧಿಕಾರಿಗಳ ಮೇಲೆ FIR ಮಾಡ್ಲಿಕ್ಕೆ ಒತ್ತಡ ಏನಾದ್ರೂ ಇತ್ತಂತ ಸರ್? ಈಗ ನೋಡಿ, ಅವ್ರ ಅಧಿಕಾರಿಗಳಿಗೆ ಆದಂತ ಕೆಲಸ ಮಾಡೋಂತ ಇದು ಇದೆ ಅವ್ರ ಹತ್ರ. ಅವ್ರ ಗಮನಕ್ಕೆ ಬಂದಿದ್ದು ಈ ತರ ಯಾರು ಒಬ್ರು ಅವರಿಗೆ ಕೂಡ ಮಾಹಿತಿ ಕೊಟ್ಟಿದ್ರಬೇಕು, ಈ ತರ ಈ ಫ್ಯಾಕ್ಟ್ರಿದವ್ರಿಗೆ ಮಾಡ್ತಾ ಇದಾರ ಅಂತ. ಅದ್ರ ಮ್ಯಾಗ ಹೋಗಿನ ಮ್ಯಾಕ ನೋಡಿನ ಮ್ಯಾಕೆ ಏನದು ಏನ್ ತ್ಯಾಜ್ಯ ಇತ್ತು, ಆ ತ್ಯಾಜ್ಯನೇ ನೆಲ್ಗಡೆ ಹಾಕಿ ಮೇಲ್ಗಡೆ ರೋಡ್ ಮಾಡಿದಾರೆ ಅಂತ. ಈ ತರ ನನಗೆ ಅಲ್ಲಿಂದ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ರು. ಈಗ ಯಾರು ತಪ್ಪು ಮಾಡಿದಾರೆ ಮುಲಾಜಿಲ್ಲೇನೆ ಕ್ರಮ ತಗೋಸ್ಬೇಕು, ಅದ್ರೊಳಗೇನ್ ಪ್ರಶ್ನೆನೇ ಇಲ್ಲ. 2024ದಾಗ ಸೀಸ್ ಆಗಿದ್ದು 2026 ಇದೆ, ಈಗ ಆಗಿದೆ ಅದು ಕೇಸು. ಮತ್ತೆ ಆ ಫ್ಯಾಕ್ಟ್ರಿಗೆ ನನಗೆ ಏನ್ ಸಂಬಂಧ? ಅದಕ್ಕೆ ಏನ್ ಅವನೇನ್ ಫ್ಯಾಕ್ಟ್ರಿದು ನಮ್ ನೆಂಟ? ನಮ್ ನೆಂಟ ಹಣ ಅಂತ ನಾನು ಹೋಗ ಫ್ಯಾಕ್ಟ್ರಿ ಉದ್ಘಾಟನೆ ಮಾಡೀನಿ. ಯಾರು ಉದ್ಘಾಟನೆ ಮಾಡ್ಯಾರ ಅವ್ರಿಗೆ ಬಗ್ಗೆ ಕೇಳ್ರಲ್ಲ, ಅವ್ರಿಗೆ ಕೇಳ್ರಿ ರಾಜಶೇಖರ್ ಪಾಟೀಲ್ ಅವರಿಗೆ. ಸರ್ ಮತ್ತೆ ಈ ತರ ಫ್ಯಾಕ್ಟ್ರಿ ಇದ್ದಾಗ ತಾವ್ ಹೆಂಗ್ ಹೋಗಿ ಉದ್ಘಾಟನೆ ಮಾಡಿದ್ರಿ ಅಂತ ಅಲ್ಲಿ ಯಾಕೆ ಹೋದ್ರು ಅವರಲ್ಲಿ? ಈಗ ಯಾರು ಉದ್ಘಾಟನೆ ಮಾಡ್ಯಾರ ಅವ್ರಿಗೆ ಅಟ್ಯಾಚ್ಮೆಂಟ್ ಇರ್ತದ, ನನಗೆ ಏನು ಸಂಬಂಧ ಇಲ್ದೋ ನನ್ಗೆ ಅಟ್ಯಾಚ್ಮೆಂಟ್ ಇರ್ತದ? ಅವನ್ನೆಲ್ಲ ನೀವ ನೋಡ್ಕೊಂತಿದ್ರಿ ಅಂತ ಅವ್ರ ಆರೋಪ ಸಂಪೂರ್ಣ ನಿರಾಕರಣೆ. ಹೇಳಿ ಅವಾಗ ನನಗೆ ನೋಡ್ಕೊತಾ ಇದ್ದಂದು ನಾನು ಕೂಡ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೆ. ಆ ಫ್ಯಾಕ್ಟ್ರಿಗೆ ಹೋದ್ ನನಗೆ ಪ್ರಶ್ನೆನೇ ಇದ್ದಿಲ್ಲ. ಆ ಫ್ಯಾಕ್ಟ್ರಿ ಓಪನ್ ಮಾಡಿದಾಗ ನಾನು ಭಾರತೀಯ ಜನತಾ ಪಕ್ಷದಾಗಿದ್ದೆ, ಅವ್ರು ಸರಿ ಇದ್ದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದಾಗ ಇದ್ದಿಲ್ಲ, ಅವಾಗ ಭಾರತೀಯ ಜನತಾ ಪಕ್ಷದಾಗಿದ್ದೆ ನಾನು. ಅವ್ರು ಹೋಗಿ ಮಾಡಿದಾರ. ಮತ್ತ ಅವ್ರು ಎಷ್ಟು ದುಡ್ಡು ತಗೊಂಡು ಮಾಡಿದಾರ ಅದು ಕೇಳಿ. ಇನ್ನೊಂದು ಹೇಳಕ್ ಇಚ್ಛೆ ಪಡ್ತೀನಿ, ತಾವು ಕೂಡ ಮಾಹಿತಿ ತಗೊಳ್ಳಿ. ನಾನು 2023ನಲ್ಲಿ ಶಾಸಕನಾಗಿದ್ದೀನಿ. 2023ಲಿಂದ ಈವರೆಗೆ ಎಷ್ಟು ಕೆಮಿಕಲ್ ಫ್ಯಾಕ್ಟ್ರಿ, ಟೈರ್ ಪ್ಯಾರಲಿಸಿಸ್ ಫ್ಯಾಕ್ಟ್ರಿ ನಂಬಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ನೋಡಿ. ಮತ್ತೆ 78ರದಾಗ ಅವರು ರಾಜಕೀಯ ಪ್ರಾರಂಭ ಆಗ್ತು, ಅಲ್ಲಿ ಹಿಡಿದು 23ವರೆಗೆ ಯಾವ ಕೆಮಿಕಲ್ ಫ್ಯಾಕ್ಟ್ರಿಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಏನೇನು ಕೊಟ್ಟಿದ್ದಾರೆ ಅದು ಕೂಡ ಮಾಹಿತಿ ನೋಡಿ.
ತಮಗೆಲ್ಲನೂ ಕೂಡ ಗೊತ್ತಾಗ್ತದೆ. ಸರ್, ಈಗ ನೀವು ಶಾಸಕರಾದ್ಮೇಲೆ ಪೊಲ್ಯೂಷನ್ ಮುಕ್ತ ಮಾಡಕ್ಕೆ ಏನೇ ಕ್ರಮ ತಗೊಂಡ್ರಿ? ಎಷ್ಟು ಕಂಪ್ನಿಗಳು ಬಂದ್ ಆಗಿದೆ ಸರ್? ನಾನು ಅದೇ ಹೇಳದಲ್ಲ, ನಿಮಗೆ ಸುಮಾರು 15 ಫ್ಯಾಕ್ಟ್ರಿಗಳು ನಾನು ಶಾಸಕನಾಗಿನ ಮೇಕೆ ಸರ್ಕಾರ ಮೇಲೆ ಒತ್ತಡ ಹೇರಿ ಬಂದ್ ಮಾಡಿಸಿದೆ. ಅದು ಆಗಿನ ಮೇಕೆ ಎಲ್ಲೆಲ್ಲಿ ಫ್ಯಾಕ್ಟ್ರಿಗಳದಾಗ ಇಲ್ಲಿಗಲ್ ಆಗಿ ಮಾಡ್ತಾ ಇದ್ರು ಅವ್ರ ಮೇಲೆ ಕ್ರಮ ವಹಿಸ್ತಿದಾರ. ಈಗಲೂ ಕೂಡ ಯಾವುದೇ ಫ್ಯಾಕ್ಟ್ರಿ ಮ್ಯಾಗ ಇದು ಮಾಡ್ಬೇಕು, ಈ ತರ ಆಗ್ತು ಇಲ್ಲಿಗಲ್ ಆಗಿ ನಡೆಸ್ತಾರ, ಅವ್ರ ಮ್ಯಾಗ ಯಾವುದೇ ಇದು ಇಲ್ಲೇನೆ ಕ್ರಮ ವಹಿಸ್ತಾರ. ಯಾವುದು ಕೂಡ ನಮ್ಮಲ್ಲಿ ಇದು ಇಲ್ಲ. ಫ್ಯಾಕ್ಟ್ರಿಗಳು ಯಾಕೆ ಬುದ್ಧಿ ಕಲಿತಿಲ್ಲ ಸರ್? ಇನ್ನೂವರೆಗೆ ಮೋಳ್ಕೆರೆ ಬ್ಲಾಸ್ಟ್ ಪ್ರಕರಣ ಆಯ್ತು, ಅದಾದ ನಂತರ ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶ ಹೊರವಲಯದಲ್ಲಿ ಈಗ ಫ್ಯಾಕ್ಟ್ರಿ ಒಂದ್ ಹೇಳ್ತೀನಿ, ನೀವು ಇನ್ನೊಂದು ಕನ್ಫ್ಯೂಷನ್ ಬೇಡ. ಈಗ ಮೊಳಕೆರಕ ಫ್ಯಾಕ್ಟ್ರಿಗಳಿಗೆ ಏನ್ ಸಂಬಂಧ ಹೇಳಿ ನನಗೆ? ಮೊಳಕೆರದಾಗ ಆಗಿದ್ದು ಹೈಡ್ರೋಜನ್ ಪರಾಕ್ಸೈಡ್ ಲಿಂದ ಆಗಿದೆ, ರೈಟಾ? ಹೈಡ್ರೋಜನ್ ಪರಾಕ್ಸೈಡ್ ಲಿಂದ ಆಗಿದೆ. ಫ್ಯಾಕ್ಟ್ರಿಗೆ ಅದಕ್ಕೆ ಏನ್ ಸಂಬಂಧ? ನನಗೆ ಯಾರು ಕೊಟ್ಟಿದ್ದು ಆನ್ಸರ್ ಅಂತಂದ್ರೆ ಸರ್ಕಾರ ಕೊಟ್ಟಿದ್ದು. ಫ್ಯಾಕ್ಟ್ರಿಗಳಿಗೆ ಇದಕ್ಕ ಏನು ಕೂಡ ಸಂಬಂಧ ಇಲ್ಲ. ಅದು ಹೈಡ್ರೋಜನ್ ಪರಾಕ್ಸೈಡ್ ಇದ್ದಿದ್ದು ಬ್ಯಾರಲ್ ನಲ್ಲಿ. ಆ ಹುಡುಗ ಏನಂತಂದ್ರೆ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದ, ಆ ಪೇಂಟ್ ನಲ್ಲಿ ಕಲ್ಸ್ಲಾಕ ಇದು ಒಯ್ತಾ ಇದ್ದ, ಅದು ಬ್ಲಾಸ್ಟ್ ಆಗಿದೆ. ಮತ್ತೆ ಕಾರ್ಖಾನೆಗೆ ಇದಕ್ಕೆ ಏನ್ ಸಂಬಂಧ? ಮೊಳಕೆರೆಗೆ ಇನ್ಸಿಡೆಂಟಿಗೆ ಹೇಳಿ. ಏನಲ್ಲಿ ಇದ್ರನಲ್ಲಿಂದು ಕಾರ್ಖಾನೆದಾಗಿಂದು ಒಯ್ದಿ ಅಲ್ಲಿ ಕಾರ್ಖಾನೆದಾಗ ಆಗಿದೆ ಅಂತಂದ್ರ ಇಟ್ಸ್ ಓಕೆ. ಈಗ ಇವ್ರಿಗೆ ಏನಾಗಿದೆ ಅದೇ ಹೇಳ್ತಾ ಇದ್ದೀನಲ್ಲ ನಿಮ್ಗೆ. ಯಾವ್ದೇನು ವಾಸ್ತವಿಕತೆ ಇದೆ, ಯಾವ್ದೇನು ಜುನಿನ್ ಇದೆ, ಅದ್ರ ಬಗ್ಗೆ ಮಾತಾಡ್ಬೇಕು ಹೊರತಾಗಿ ಸುಮ್ನೆ ಗೂಬೆ ಕುಡ್ಸೋಂತ ಕೆಲಸ ಆಗ್ಬಾರ್ದು. ಜನರು ಬಹಳಷ್ಟು ಹುಷಾರಿದಾರ. ಇವತ್ತ ಸಿದ್ದು ಪಾಟೀಲ್ ಏನಿದ್ದಾರ, ರಾಜಶೇಖರ್ ಪಾಟೀಲ್ ಏನಿದ್ದಾನ, ಎಲ್ಲರಿಗೂ ಕೂಡ ಗೊತ್ತಿದೆ ಸಿದ್ದು ಪಾಟೀಲ್ ಹೆಂಗಿದ್ದಾನ ಅಂತ. ಅದಕ್ಕೆ ಈ ಜನರು 2023ರಲ್ಲಿ ನನ್ನನಿಗೂ ಶಾಸಕನ ಮಾಡಿದಾರೆ. ಇವತ್ತು ಪ್ರತಿ ಹಳ್ಳಿಗೆ ಹೋಗಿ ಕೇಳಿ, ಗೊತ್ತಾ ಹೇಳ್ತಾರ 100 ವರ್ಷ ಹಿಂದಕ್ಕೆ ಹೋಗಿದೆ ಅಂತ ಹುಮ್ನಾಬಾದ್. ಇವ್ರ ಇದ್ದಾಗೇನ್ ಸಿಂಗಾಪುರ್ ಇತ್ತ? ಹುಮ್ನಾಬಾದ ಏನಿತ್ತು? ಪ್ರತಿ ಹಳ್ಳಿದಾಗ ಇವತ್ತು ಕೆಲಸ ನಡೀತಾ ಇದೆ. ಗೊತ್ತಾ, ನಾನು ಬಜೆಟ್ ಕೊಟ್ಟ ಇದ್ದೆ ಇವತ್ತು. ಪ್ರತಿ ಹಳ್ಳಿಗಳಲ್ಲಿ ಕೂಡ ಯಾವುದೇ ಒಂದು ಹಳ್ಳಿ ನನಗೆ ತೋರಿಸಿ ಇವತ್ತ ನೀವು ಇಲ್ಲಿ ಕೆಲಸ ಮಾಡಿಲ್ಲ ಅಂತ. ನನ್ನ ಕ್ಷೇತ್ರದಾಗಿಂದು 95 ಹಳ್ಳಿಗಳಿದೆ, 3 ಪಟ್ಟಣ, 3 ಪುರಸಭೆ, 1 ನಗರಸಭೆ, 2 ಪುರಸಭೆ, 1 ಪಟ್ಟಣ ಪಂಚಾಯತ್. ಎಲ್ಲಾನು ಕಡೆ ಕೂಡ ಇವತ್ತು ಹುಮ್ನಾಬಾದ್ ಹಿಡ್ಕೊಂಡು ಹಳಿಕೇಡು, ಗಾಡ್ಬರೋ ಸರ್ಕಲ್ಲು, ರಾಜೇಶ್ವರ್ ಸರ್ಕಲ್ಲು, ಕುಡಮುಲ್ ಸರ್ಕಲ್ಲು ಎಲ್ಲಾ ಕಡೆ ಹೋಗ್ತಾವ ನೋಡಿ. ಇವತ್ತೆಲ್ಲಾ ಕಡೆ ರೋಡ್ಗಳು ನೋಡಿ. ತಾವು ದುಬ್ಳಗುಂಡಿ ಮ್ಯಾಗಿನ ಬನ್ನಿ, ಅಲ್ಲಿ ನಿಮ್ಗೆ ರೋಡ್ ವರ್ಕ್ ಕಾಣ್ತಾ ಇದೆ, 6 ಕೋಟಿ ರೂಪಾಯಿದು. ಹಳಿಕೇಡು ಪಟ್ಟಣದಲ್ಲಿ ಹೋರಿ 5 ಕೋಟಿ ರೂಪಾಯಿದು ಅಲ್ಲಿ ವರ್ಕ್ ನಡೀತಾ ಇದೆ. ಚಿಡುಗುಪ್ಪದಲ್ಲಿ ನೋಡಿ 5 ಕೋಟಿ ರೂಪಾಯಿ ಕೊಟ್ಟಿದ್ದು, ಅದನ್ನು ಕೂಡ ವರ್ಕ್ ಪ್ರಾರಂಭ ಆಗ್ಬೇಕು. 10 ಕೋಟಿ ರೂಪಾಯಿ ಹುಮ್ನಾಬಾದ್ ಪಟ್ಟಣಕ್ಕೆ ಕೊಟ್ಟಿನಿ, ಅದನ್ನು ಕೂಡ ಕೆಲಸ ಪ್ರಾರಂಭ ಆಗ್ಬೇಕು. ಇವತ್ತು ಅನೇಕ ಕಡೆ ಅಭಿವೃದ್ಧಿಗೆ ಹಳ್ಳಿಗಳು ಕೂಡ ಇವತ್ತು ನಾನು ಕೂಡ ಕೆಲವು ಹಳ್ಳಿಗಳಿಗೆ ಹೋಗಿ ವಿಸಿಟ್ ಮಾಡಿದಾಗ, ಇಲ್ಲ ಸರ್ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ಒಳ್ಳೆ ಸಣ್ಣ ಪುಟ್ಟ ಇರ್ತಾವ. ಈಗ ನೀರಿಂದು, ಈಗ ಯಾಕಂತಂದ್ರೆ ಗ್ರಾಮ ಪಂಚಾಯತ್ ಬಾಡಿ ಇಲ್ಲ, ಈಗ ನೀರಿನ ಸಮಸ್ಯೆ ಇದೆ ಸ್ವಲ್ಪ. ನಾವು ಮೊನ್ನೆ ಕೂಡ ಈಶ್ವರ್ ಖಂಡ್ರೆಗೆ ಹೋದಾಗ ಇದ್ರ ಬಗ್ಗೆ ಪ್ರಸ್ತಾವನೆ ಕೊಟ್ಟೆ. ಸರ್ ನೀರಿಂದ ಯಾಕೆ ಮಳೆ ಇಲ್ಲ, ಇವಾಗಲೇ ಜನರು ನೀರಿಗಾಗಿ ಇದು ಮಾಡ್ತಾ ಇದಾರ, ನಾವು ಮೊದಲೇ ನೀರಿಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೇಕನ್ನೋದಾಗ ಅವರು ಕೂಡ ಸ್ಪಂದನೆ ಮಾಡಿ ತಮಗೆ ಏನ್ ಬೇಕು ಸಹಕಾರ ಮಾಡಿಸ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.